ಓಕೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಈ ವಿಷಯವಾಗಿ ಜನ ಫುಲ್ ಜಮಾವಣೆಗೊಂಡಿರೋದನ್ನ ನೋಡ್ತಾ ಇದ್ರಿ, ಎಷ್ಟು ಕ್ರೌಡ್ ಇದೆ ಅನ್ನೋದನ್ನ. ಸೊ ಇನ್ನೂ ಕೂಡ ಮೋದಿ ಆಗಮನದ ಬಳಿಕ ಇನ್ನೂ ಜನ ಸೇರುವಂತಹ ಲಕ್ಷಣಗಳು ಅಲ್ಲಿ ಗೋಚರಿಸ್ತಾ ಇದೆ. ಲಕ್ಷ ಸಂಖ್ಯೆಯಲ್ಲಿ ಜನ ನೆರೆದದ್ದು ಅವರ ಭವ್ಯ ಸ್ವಾಗತಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಹೀಗಾಗಿ ಎಲ್ಲರನ್ನೂ ಕೂಡ ತಹಬದಿಗೆ ತರುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಅಲ್ಲಿ ಆಗ್ತಾ ಇದೆ. ಮತ್ತು ಮೋದಿ ಇಲ್ಲಿಗೆ ಬರ್ತಾರೆ ಅನ್ನುವಂತಹ ವಿಷಯವನ್ನ ಪ್ಲಾನ್ ಅನ್ನ ಮಾಡಿಕೊಂಡ ಬಳಿಕ ಅಲ್ಲಿ ವಾಹನಗಳ ಓಡಾಟಕ್ಕೂ ಕೂಡ ಬ್ರೇಕ್ ಹಾಕಲಾಯಿತು. ಆದರೂ ಕೂಡ ಕಾಲ್ನಡಿಗೆಯಲ್ಲೇ ಇಲ್ಲಿಯವರೆಗೂ ಕೂಡ ಜನ ಬಂದು ಸೇರ್ಕೊಂಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 7 ಕಿಲೋಮೀಟರ್ ಇವತ್ತಿನ ರೋಡ್ ಶೋ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಅಷ್ಟು ಉದ್ದಕ್ಕೂ ಕೂಡ ಜನ ಸೇರ್ಕೊಂಡಿರೋದು ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬಹುದಾಗಿದೆ. ವಾರಣಾಸಿಗೆ ಬಂದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಲ ಭೈರವೇಶ್ವರನಿಗೆ ನಮಿಸಲಿದ್ದಾರೆ, ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗಷ್ಟೇ ಯೋಗಿ ಆದಿತ್ಯನಾಥ್ ಅಲ್ಲಿ ಬರ್ತಾ ಇರೋದನ್ನ ನೋಡ್ತಾ ಇದ್ರಿ. ಜನರನ್ನ ನೋಡಿ ಅವರು ಕೂಡ ಖುಷಿಯಾಗಿ ಕೈ ಬೀಸಿ ಬರ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಆಗಮನವನ್ನು ನೀವು ಗಮನಿಸ್ತಾ ಇದ್ರಿ. ಇನ್ನು ಕೆಲ ಹೊತ್ತಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬರ್ತಾರೆ. ಈ ಭವ್ಯ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ರೋಡ್ ಶೋನಲ್ಲಿ ಅವರ ಒಂದು ಮಾತುಗಳು ಅಥವಾ ಅವರ ಒಂದು ಚಲನವಲನ ಎಲ್ಲವನ್ನೂ ಕೂಡ ಗಮನಿಸಲಿಕ್ಕೆ ಜನ ಹಾತೊರಿತಾ ಇರುವಂತಹ ದೃಶ್ಯವನ್ನು ನೀವು ಇವಾಗ ಕಾಣಬಹುದಾಗಿದೆ. ಈಗಷ್ಟೇ ಯೋಗಿ ಆದಿತ್ಯನಾಥ್ ವಾರಣಾಸಿಗೆ ಬಂದು ಅಲ್ಲಿ ಜನರನ್ನ ಖುಷಿಯಿಂದ ಕೈಬೀಸಿ ಕರಿತಾ ಇರೋದನ್ನು ನೀವು ಗಮನಿಸಬಹುದಾಗಿದೆ. ಇಲ್ಲಿ ಇದೇ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಕೆಲ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ. ಬಹಳಷ್ಟು ಅಲ್ಲಿ ವಾಹನಗಳು ಆಗಮಿಸ್ತಾ ಇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಾಹನದಲ್ಲಿ ಬರ್ತಾ ಇರುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಆರಂಭವಾಗುತ್ತೆ. ಬನಾರಸ್ನ ವಿವಿ ಗೇಟ್ನಿಂದ ರೋಡ್ ಶೋ ಆರಂಭವಾಗಿ ಕಾಶಿಯ ಬೀದಿಗಳಲ್ಲಿ ನಮೋ ರೋಡ್ ಶೋವನ್ನು ನಡೆಸಲಿದ್ದಾರೆ. ಲಂಕಾ ಘಾಟ್, ಅಸ್ಸಿ ಘಾಟ್, ಸೋನಾಪುರ್ ಮತ್ತು ಮದನ್ಪುರ್ನಲ್ಲಿ ನಮೋ ರೋಡ್ ಶೋ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು
ವಾರಣಾಸಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಬನಾರಸ್ ವಿವಿ ಆವರಣದಲ್ಲಿರ್ತಕ್ಕಂಥ ಮದನ್ ಮೋಹನ್ ಮಾಳವಿಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಬಳಿಕ ಪುಷ್ಪಾರ್ಜನೆಯನ್ನ ಮಾಡಿ ಶಿರಬಾಗಿ ನಮಸ್ಕರಿಸಿದ್ರು. ನಂತರ ಜನರನ್ನ ನೋಡಿ ಕೈಬೀಸಿ ನಂತರ ಶಿರಬಾಗಿ ಜನರಿಗೂ ಕೂಡ ಒಂದು ನಮಸ್ಕಾರವನ್ನ ಹಾಕಿದ್ರು. ಅಲ್ಲಿಂದ ನೇರವಾಗಿ ತಮ್ಮ ವಾಹನವನ್ನ ಏರಿದಂತಹ ಮೋದಿ ಈಗ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. 6 ಕಿಲೋಮೀಟರ್ನ ರೋಡ್ ಶೋ ಇದಾಗಿದ್ದು ರೋಡ್ನ ಉದ್ದಕ್ಕೂ ಜನ ವಾಹನದ ಸುತ್ತವೂ ಕೂಡ ಜನ ಕಾಣಿಸ್ಕೊಳ್ತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ಇಷ್ಟು ದೊಡ್ಡ ಕ್ರೌಡ್ನ ನೋಡಿದಂತಹ ಮೋದಿ ಅವರ ಮುಖದಲ್ಲಿ ಸಂತಸ ಎದ್ದು ಕಾಣಿಸ್ತಾ ಇತ್ತು. ಜನರಿಗೆ ಕೈ ಬೀಸಿ ನಮಸ್ಕರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ. ನೋಡ್ತಾ ಇದ್ರಿ ಹೆಜ್ಜೆ ಹೆಜ್ಜೆಗೂ ಜನ ಕಾಣಿಸ್ತಾ ಇರುವಂಥದ್ದು. ಎಷ್ಟು ದೂರ ನೋಡ್ತೀರಿ ಅಷ್ಟು ದೂರಕ್ಕೂ ಕೂಡ ಜನ ನೆರೆದಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ವಾಹನದ ಹಿಂದೆ ಮುಂದೆ ಭದ್ರತಾ ವಾಹನಗಳು ಇದ್ದಾವೆ. ಸೊ ಎಲ್ಲವನ್ನೂ ಕೂಡ ಹಿಂಬಾಲಿಸ್ಕೊಂಡು ಜನ ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಲಂಕಾ ಘಾಟ್, ಅಸ್ಸಿ ಘಾಟ್, ಸೋನಾರ್ಪುರ್ ಮತ್ತು ಮದನ್ಪುರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಈ ಮಾರ್ಗವಾಗಿ ಹೋಗುತ್ತೆ. ಸಂಜೆ 6 ಗಂಟೆಯ ಮೇಲೂ ಕೂಡ ಈ ಒಂದು ರೋಡ್ ಶೋ ಮುಂದುವರಿಯುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಯಾಕಂದರೆ ಅವರ ವೇಳಾಪಟ್ಟಿಯಂತೆ 3 ಗಂಟೆ ಆರಂಭ ಆಗಿದ್ರೆ 6 ಗಂಟೆಯಷ್ಟೊತ್ತಿಗೆ ಅದು ಮುಕ್ತಾಯವಾಗಿ ನಂತರ ಗಂಗಾ ಮಾತೆಗೆ ಪೂಜೆಯನ್ನು ಅವರು ಸಲ್ಲಿಕೆ ಮಾಡಬೇಕಿತ್ತು. ಆದರೆ ಸ್ವಲ್ಪ ಸಮಯದ ವ್ಯತ್ಯಯ ಆಗಿರುವಂಥ ಹಿನ್ನೆಲೆಯಲ್ಲಿ ಗಂಗಾ ಮಾತೆಯ ಪೂಜೆ ಎಷ್ಟೊತ್ತಿಗೆ ಆಗುತ್ತೆ, ಈ ರೋಡ್ ಶೋ ಎಷ್ಟೊತ್ತಿಗೆ ಅಂತಿಮವಾಗುತ್ತೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ವಾರಣಾಸಿಯಲ್ಲಿ ಇರ್ತಕ್ಕಂತಹ ಜನರ ಸಂಖ್ಯೆಯನ್ನು ನೋಡ್ತಾ ಇದ್ರಿ. ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸಾಧನೆಯನ್ನು ಬಹಳ ಖುಷಿಯಿಂದ ಸ್ವಾಗತಿಸಿರ್ತಕ್ಕಂಥ ಜನ ಮುಂದೆಯೂ ಕೂಡ ಮೋದಿಗೆ ನಮ್ಮ ಮತ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ, ಜಯಘೋಷವನ್ನು ಮೊಳಗಿಸ್ತಾ ಇದ್ದಾರೆ. 6 ಕಿಲೋಮೀಟರ್ನ ಉದ್ದಕ್ಕೂ ಕೂಡ ಜನ ಜಮಾವಣೆಗೊಂಡಿರೋದನ್ನು ನೀವು ಕಾಣಬಹುದಾಗಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಗಾವಲು ಪಡೆಯ ವಾಹನ ಮೋದಿಯವರ ರ್ಯಾಲಿಯ ವಾಹನದ ಜೊತೆಗೆ ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ರಿ.